ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್, ನಾನು ಕೂದಲು ಚೆನ್ನಾಗಿ ಫಾಸ್ಟಾಗಿ ಬೆಳಿಬೇಕು ಅಂದರೆ ಯಾವ ಒಂದು ಮೆಥಡ್ನ ಯೂಸ್ ಮಾಡಿದ್ರೆ ಚೆನ್ನಾಗಿ ಬೇಗ ಕ್ವಿಕ್ಕಾಗಿ ಬೆಳೆಯುತ್ತೆ ಅನ್ನೋದ್ರದ್ದು ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್, ನನಗೆ 1 ವರ್ಷದ ಮುಂಚೆ ಇಷ್ಟೇ ಇದ್ದಿದ್ದು ಕೂದಲು, ಆಯಿತಾ. ನಂದೊಂದು ಫೋಟೋನು ಶೇರ್ ಮಾಡ್ತೀನಿ ಬೇಕಾರೆ. ಒಂದು ರೆಡ್ ಫ್ರಾಕ್ ಹಾಕೊಂಡು ನಿಂತಿದ್ದೀನಿ ನೋಡಿ ಅದರಲ್ಲಿ. ಸೊ ಆಮೇಲೆ ನಾನು ಯಾವ ಒಂದು ರೆಮಿಡಿ ಯೂಸ್ ಮಾಡಿ ಅಂದರೆ ಕೂದಲು ಬೇಗ ಬೆಳೆಯೋಂಗೆ ಮಾಡಿಕೊಂಡೆ ಅನ್ನೋದ್ರದ್ದು ಸೀಕ್ರೆಟ್ನ ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಒಂದೊಂದೇ ಹಾಗೆ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಕೂದಲು ಚೆನ್ನಾಗಿ ಬೆಳಿಬೇಕು ಅಂದರೆ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಒಂದು ಚಿಯಾ ಸೀಡ್ಸ್ನ ತೊಗೊಳ್ತಾ ಇದ್ದೀನಿ. ಸೊ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ ನಾನು ಚಿಯಾ ಸೀಡ್ಸ್ನ ತೊಗೊಂಡಿದ್ದೀನಿ. ಇದು ಚಿಯಾ ಸೀಡ್ಸ್ದು. ಸೊ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪ ನೀರಲ್ಲಿ ನೆನೆಸಿದ್ದೀನಿ, ಓಕೆನಾ. ಸೊ ನೀರಲ್ಲಿ ನೆನೆಸಿರೋದನ್ನು ಇದನ್ನು ನಾವೇನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಇದು ಉಬ್ಬುದಂಗೆ ಕಾಣುತ್ತೆ ನೋಡಿ, ಅದೇನಾಗಲ್ಲ, ಕುಡಿಯೋ ನೀರೇ ಹಾಕಿರೋದು ನಾನು. ಸೊ ಅದನ್ನು ಇದರೊಳಗಡೆ ಹಾಕೋಬೇಕು ನೀವು, ಅಂದರೆ ಕರ್ಡ್ ಜೊತೆ, ಓಕೆನಾ. ಸೊ ಕರ್ಡ್ ಜೊತೆ ಹಾಕ್ಕೊಂಡು ನೀವೇನು ಮಾಡಬೇಕು ಅಂದರೆ ಅದನ್ನು ತಿನ್ನಬೇಕಾಗತ್ತೆ, ಓಕೆನಾ. ಸೊ ಇದು ಫಸ್ಟ್ನೇ ರೆಮಿಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಫಸ್ಟ್ ಏನು ಅಂದರೆ ಚಿಯಾ ಸೀಡ್ಸ್ನ ನಾವು ಮೊಸರಲ್ಲೇ ಹಾಕ್ಕೊಂಡು ತಿನ್ನಬೇಕು. ತೀರಾ ನಿಮಗೆ ಮೊಸರಲ್ಲಿ ತಿನ್ನೋಕ್ಕಾಗಲ್ಲ ಅಂದರೆ ವಾಟರಲ್ಲಿ ಹಾಕ್ಕೊಂಡು ನೀವು ತಗೋಬೋದು. ಬಟ್ ಏನು ಗೊತ್ತಾ, ನಾವು ಇದರಲ್ಲಿ ಚಿಯಾ ಸೀಡ್ಸಲ್ಲಿ ಏನು ಅಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ದು ಜಾಸ್ತಿ ಕಂಟೆಂಟ್ ಇರುತ್ತೆ ಅದರಲ್ಲಿ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅಂತ. ಸೊ ಅದೇನು ಮಾಡುತ್ತೆ ಅಂದರೆ ಚಿಯಾ ಸೀಡ್ಸ್ನ ನಾವು ಯಾವಾಗ ಮೊಸರಲ್ಲಿ ಹಾಕ್ಕೊಂಡು ತಿಂತೀವೋ ಸೊ ಅವಾಗ ಹೇರ್ ಗ್ರೋತು ಚೆನ್ನಾಗಾಗುತ್ತೆ, ಓಕೆನಾ. ಸೊ ಶೈನಿಂಗ್ ಚೆನ್ನಾಗಿ ಬರುತ್ತೆ. ಸೊ ಹೆಲ್ದಿಯಾಗೂ ಇರುತ್ತೆ ಮತ್ತು ಶೈನಿ ಹೇರ್ ನಿಮಗೆ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಅಂದರೆ ಕ್ವಿಕ್ಕಾಗಿ ಬೆಳೆಯೋಕ್ಕೆ ನಾನು ಹೇಳ್ತಾ ಇರೋದು ಮೆಥಡು, ಓಕೆನಾ. ಸೊ ಸೆಕೆಂಡ್ನೇ ಮೆಥಡಲ್ಲಿ ಏನು ಅಂದರೆ ಫ್ರೆಂಡ್ಸ್, ಅಂದರೆ ಇದು ಮಾಸ್ಕ್ ಥರ, ಹೇರ್ ಮಾಸ್ಕ್, ಓಕೆನಾ. ಸೊ ಅದನ್ನು ನಾವು ಏನು ಮಾಡಬೇಕು ಅಂದರೆ ಈ ಥರ ಒಂದು ಇದು ಬಟರ್ ಫ್ರೂಟ್ ಅಂತಾರೆ ನೋಡಿ, ಅವಕ್ಯಾಡೋ. ಸೊ ಅವಕ್ಯಾಡೋದು ಪಲ್ಪ್, ಅಂದರೆ ಇದು ಸಿಪ್ಪೆ ಎಲ್ಲ ತೆಗೆದಾಗ ಒಳಗಡೆ ಒಂದು ಬಟರ್ ಥರನೇ ಇರುತ್ತೆ, ಅಂದರೆ ತುಂಬ ಸಾಫ್ಟಾಗಿರುತ್ತೆ. ಅದನ್ನು ನೀವು ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀವೇನು ಮಾಡಿ ಅಂದರೆ ಜೇನುತುಪ್ಪ ಆ್ಯಡ್ ಮಾಡಿಬಿಟ್ಟು ಮಿಕ್ಸಿನಲ್ಲಿ ಒಂದು ಸ್ವಲ್ಪ ಕರ್ಡ್ ಹಾಕ್ಕೊಳ್ಳಿ, ಓಕೆನಾ. ಸೊ ಸ್ವಲ್ಪ ಕರ್ಡ್ ಹಾಕ್ಕೊಂಡ್ರೆ ಆ ಒಂದು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ, ಅಂದರೆ ನೀವು ಮಾಸ್ಕ್ ಮಾಡುವಂಗೆ ಬರುತ್ತೆ ಟೆಕ್ಸ್ಚರು. ಸೊ ನೋಡಿ, ಈ ಥರ ಬಟರ್ ಫ್ರೂಟು ಅವಕ್ಯಾಡೋ ಅಂತಾರೆ ಅದನ್ನು. ಸೊ ಅದರಲ್ಲಿ ಮಾಸ್ಕ್ ಮಾಡಿಬಿಟ್ಟು ನೀವು ಕೂದಲುಗೆ ಹಾಕೋಬೇಕಾಗುತ್ತೆ, ಓಕೆನಾ. ಸೊ ಕೂದಲುಗೆ ಹಾಕೊಂಡಾಗ ಅವಾಗ ಏನಾಗುತ್ತೆ ಅಂದರೆ ಒಂಥರ ಸಾಫ್ಟಾಗಿ ಬರುತ್ತೆ ಕೂದಲು, ಒಂಥರ ನೈಸಾಗಿ ಆಗುತ್ತೆ. ಆಮೇಲೆ ಚೆನ್ನಾಗಿ ಇದಾಗುತ್ತೆ, ಹೇರ್ ಗ್ರೋತ್ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅಂದರೆ ನಾನು ಏನು ಹೇಳ್ತಿರೋದು ಇವತ್ತು ಅಂದರೆ ಫಾಸ್ಟಾಗಿ ಕೂದಲು ಬೆಳಿಬೇಕು ಅಂದರೆ, ಓಕೆನಾ. ಸೊ ನೋಡಿ, ನಂದು 1 ವರ್ಷದ ಮುಂಚೆ ತುಂಬ ಚಿಕ್ಕದಾಗಿತ್ತು, ಅಂದರೆ ನಾನು ಸರಿಯಾಗಿ ತಲೆ ಬಾಚಿಲ್ಲ ಇನ್ನು. ಸೊ ನೋಡಿ, ಈ ಥರ ಅಟ್ಲೀಸ್ಟ್ ಇಷ್ಟು ಉದ್ದ ಬಂದಿದೆ. ಅದರಲ್ಲೂ ಏನು ಗೊತ್ತಾ, 2 ಸಲ ನಾನೇ ಕತ್ರಿನಲ್ಲಿ ಕಟ್ ಮಾಡ್ಕೊಂಡಿದ್ದೆ, ಅದಾದಮೇಲೂ ಇಷ್ಟು ಉದ್ದ ಬಂದಿದೆ. ಸೊ ಅದನ್ನೇ ಹೇಳ್ತಾ ಇರೋದು, ಚೆನ್ನಾಗಿ ಗ್ರೋತ್ ಚೆನ್ನಾಗಿ ಬೆಳೆಯುತ್ತೆ. ಸೊ ಯಾವುದು ಅವಕ್ಯಾಡೋ ಪ್ಲಸ್ ಜೇನುತುಪ್ಪ, ಒಂದು ಸ್ವಲ್ಪ ಮೊಸರು, ಮೂರನ್ನು ಹಾಕ್ಬಿಟ್ಟು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಅದು ಕೂದಲುಗೆ ನೀವು ಅಪ್ಲೈ ಮಾಡೋದ್ರಿಂದ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಕೂದಲು ಶೈನಿಂಗು ಬರುತ್ತೆ ಮತ್ತು ಬೇಗ ಅದು ಉದ್ರಲ್ಲ, ಓಕೆನಾ. ಕೂದಲು ಉದ್ರದೇ ಇರೋಂಗೆ ತಡೆಗಟ್ಟುತ್ತೆ ಯಾವುದು, ಬಟರ್ ಫ್ರೂಟದು ಒಂದು ಪಲ್ಪಲ್ಲಿ ಹಾಕ್ಕೊಂಡಿರುವಂತಹ ಏರ್ ಮಾಸ್ಕ್. ಆಮೇಲೆ ಇದು ಬರೀ ಕೂದಲು ಬೆಳೆಯೋದು, ಇದ್ರ ಜೊತೆಗೆ ನಿಮಗೆ ಡ್ಯಾಂಡ್ರಫನ್ನು ಹೋಗುತ್ತೆ. ಸೊ ಕೆಲವರೆಲ್ಲ ನನ್ನ ವ್ಲಾಗಲ್ಲಿ ಕೇಳ್ತಾ ಇದ್ರು ಡ್ಯಾಂಡ್ರಫ್ ಹೋಗೋದಕ್ಕೆ ಯಾವ್ದಾರ ಒಂದು ಮಾಡಿ ವಿಡಿಯೋ ಅಂತ. ಸೊ ನಾನು ಹೇಳಿದ್ನಲ್ಲ, ಒಂದು ಸ್ವಲ್ಪ ಮೊಸರು ಹಾಕೋಬೇಕು ಬಟರ್ ಫ್ರೂಟ್ಗೆ, ಅಂದರೆ ಅವಕ್ಯಾಡೋಗೆ ಒಂದು ಸ್ವಲ್ಪ ಮೊಸರು ಮತ್ತು ಜೇನುತುಪ್ಪ ಹಾಕ್ಕೊಂಡು ಯಾವಾಗ ನೀವು ಈ ರೂಟ್ಗೆಲ್ಲ ಹಿಂಗೆ ಅಪ್ಲೈ ಮಾಡ್ಕೊತಾ ಬರ್ತಿರೋ ಸೊ ಆವಾಗ ಡ್ಯಾಂಡ್ರಫ್ ಹೋಗುತ್ತೆ, ಪ್ಲಸ್ ಹೇರ್ ಗ್ರೋತು ಚೆನ್ನಾಗಾಗುತ್ತೆ, ಅಂದರೆ ಕೂದಲು ಚೆನ್ನಾಗಿ ಬೆಳೀತಾ ಹೋಗುತ್ತೆ, ಓಕೆನಾ. ಸೊ ಅದೊಂದಾಯ್ತಾ. 3ನೇ ಟಿಪ್ ಏನು ಅಂದರೆ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಏನು ಅಂದರೆ ಕಾಟನ್ ಪಿಲ್ಲೋ ಇಟ್ಕೊಂಡು ನಾವು ಮಲಗೋದು ಎಲ್ಲರಿಗೂ ಗೊತ್ತಿರುತ್ತಲ್ವಾ. ಅಂದರೆ ಕಾಟನ್ದು ದಿಂಬು ಹಾಕ್ಕೊಂಡು, ದಿಂಬಿನ ಕವರ್ ಕಾಟನಲ್ಲಿರುತ್ತಲ್ವಾ. ಸೊ ಸಾಮಾನ್ಯವಾಗಿ ನಾವೆಲ್ಲ ಅದನ್ನೇ ಯೂಸ್ ಮಾಡ್ತೀವಿ. ಅದರಿಂದ ಏನು ಅಂದರೆ ಕೂದಲು ಉದುರುತ್ತೆ ತುಂಬ, ಆಯಿತಾ. ಸೊ ನೀವು ಯಾವ ಥರ ಪಿಲ್ಲೋನ ಯೂಸ್ ಮಾಡಬೇಕು ಅಂದರೆ ಸಿಲ್ಕ್ ಪಿಲ್ಲೋ, ಅಂದರೆ ಸಿಲ್ಕಲ್ಲಿ ಬಂದಿರುತ್ತೆ, ಮತ್ತು ಸ್ಯಾಟಿನ್ ಪಿಲ್ಲೋ ಕವರ್ಸ್ ಇರುತ್ತೆ ನೋಡಿ, ತಗೊಳ್ಳಿ ಬೇಕಾರೆ ಆ ಥರದೊಂದೆಲ್ಲರ. ಸೊ ಸಿಲ್ಕು ಮತ್ತು ಸ್ಯಾಟಿನ್ದು ಪಿಲ್ಲೋ ಕವರ್ಸು ಎರಡರಲ್ಲಿ ಯಾವ್ದಾರ ಆಯಿತು. ಸೊ ಅದರಲ್ಲಿ ನೀವು ತಲೆ ದಿಂಬು ಹಿಂಗೆ ಇಟ್ಕೊಂಡು ಮಲಗೋದ್ರಿಂದ ತುಂಬ ಸಾಫ್ಟಾಗಿರೋದ್ರಿಂದ ಕೂದಲು ಉದುರಲ್ಲ.
ಅದಕ್ಕೋಗಿ ಸಿಕ್ಕಾಕೊಳ್ಳಲ್ಲ, ಮತ್ತು ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಆ ಥರ ಓಕೆನಾ. ಸೊ ಜಾಸ್ತಿ ಇನ್ನೊಂದೇನು ಅಂದರೆ 4ನೇ ಟಿಪ್ ಏನು ಅಂದರೆ, ಕೂದಲು ಒದ್ದೆ ಇರುತ್ತೆ ನೋಡಿ. ಸೊ ಅವಾಗ ಹಿಂಗೆ ಬಾಚಕ್ಕೆ ಹೋಗ್ಬಾರ್ದು ನೀವು. ಬಾಚಿದ್ರೆ ಏನು ಅಂದರೆ ತುಂಬ ಕೂದಲು ಉದ್ರೋಗ್ಬಿಡುತ್ತೆ. ಸೊ ಅದೊಂದು ಅವಾಯ್ಡ್ ಮಾಡಿ. ಮತ್ತು ಏನು ಗೊತ್ತಾ, ನೀವು ಆಯಿಲ್ ಅಪ್ಲೈ ಮಾಡಿದಾಗ ಒಂದು ಸ್ವಲ್ಪ ಹಿಂಗೆ ಮಸಾಜ್ ಥರ ಮಾಡಿ ಯಾವಾಗ್ಲೂ. ಮತ್ತು ಈ ಪೋರ್ಷನ್ ಇರುತ್ತೆ ನೋಡಿ, ಈ ಕಿವಿದು ಇದು, ಮತ್ತು ಇಲ್ಲಿ ಮಧ್ಯ ಸೆಂಟರ್ ಪಾಯಿಂಟ್ ಹಿಂಗೆ ಇಟ್ಕೊಳ್ಳಿ. ಮತ್ತು ಈ ಕೈಯಿಂದನೂ ಅಷ್ಟೇ, ಇಲ್ಲಿ ಸೆಂಟರ್ ಪಾಯಿಂಟು ಅಲ್ಲಿ ಪ್ರೆಷರ್ ಕೊಡಿ ಒಂದು 5 ಸಲ. ಹಿಂಗೆ ತಲೆ ಹತ್ರ ಒಂದು 5 ಸಲ ಹಿಂಗೆ ಪ್ರೆಷರ್ ಕೊಟ್ಟಾಗ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಕೂದಲುದು ಹೇರ್ ಫಾಲ್ ಎಲ್ಲ ನಿಂತೋಗುತ್ತೆ. ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ ನಮಗೆ. ಓಕೆನಾ ಫ್ರೆಂಡ್ಸ್, ಆ ಥರ. ಮತ್ತು ಇನ್ನೊಂದು ಹೇಳ್ತೀನಿ, ನಾವು ಫುಡ್ಡಲ್ಲಿ ಏನು ತೊಗೋಬೇಕು ಅಂದರೆ, ಬ್ರೊಕೋಲಿ ಜಾಸ್ತಿ ಯೂಸ್ ಮಾಡಿ ಮತ್ತು ಸ್ವೀಟ್ ಪೊಟ್ಯಾಟೋಸ್ನ ಜಾಸ್ತಿ ಯೂಸ್ ಮಾಡಿ. ಸೊ ಇದು ರಿಚ್ ಐರನ್ ಕಂಟೆಂಟ್ ಇರುತ್ತೆ ಎರಡರಲ್ಲೂ. ಸೊ ಅದರಿಂದ ನಮಗೆ ಹೇರಳವಾಗಿ ಅಂದರೆ ನಮಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ಸ್ ಎಲ್ಲ ಸಿಗೋದ್ರಿಂದ ಕೂದಲು ಚೆನ್ನಾಗಿ ಶೈನಿಂಗು ಮತ್ತು ಉದ್ದ ಬೆಳೀತಾ ಹೋಗುತ್ತೆ. ಆಮೇಲೆ ಏನು ಗೊತ್ತಾ, ಕೆಲವ್ರಿಗೇನು ಅಂದರೆ ತಲೆಗೆ ಸ್ನಾನ ಮಾಡಿದ ತಕ್ಷಣ ಇಷ್ಟಿಷ್ಟು ಕೂದಲು ಉದುರುತ್ತಲ್ಲ, ಅದೆಲ್ಲ ಸ್ಟಾಪ್ ಆಗುತ್ತೆ ಯಾವಾಗ ಬ್ರೊಕೋಲಿ ಮತ್ತು ಸ್ವೀಟ್ ಪೊಟ್ಯಾಟೋ ಅಂದರೆ ಗೆಣಸು. ಓಕೆನಾ, ಗೆಣಸು ತಿನ್ನೋದ್ರಿಂದ ಸೊ ಫುಲ್ಲು ಕೂದಲು ಚೆನ್ನಾಗೇ ಆಗುತ್ತೆ. ಕೂದಲು ಉದ್ರೋದು ನಿಲ್ಲುತ್ತೆ. ಮತ್ತು ನೀವು ಪ್ಲೆಂಟಿ ಆಫ್ ವಾಟರ್ ಕುಡಿಬೇಕು, ಜಾಸ್ತಿ ನೀರು ಕುಡಿತಾನೆ ಇರಬೇಕು. ಅದಕ್ಕೆ ಹೇಳಿದ್ನಲ್ಲ, ಡಿಟಾಕ್ಸ್ ವಾಟರ್ ಮಾಡಿಟ್ಕೊಳ್ಳಿ. ಯಾರೆಲ್ಲ ಫಸ್ಟ್ ಟೈಮ್ ನಂದು ಚಾನಲ್ ನೋಡ್ತಾ ಇದ್ರೆ ಫಸ್ಟ್ ನನ್ನ ವೀಡಿಯೋಸ್ ಚೆಕ್ ಮಾಡಿ. ಡಿಟಾಕ್ಸ್ ವಾಟರ್ ಅಂತ ಎಲ್ಲ ಮಾಡಿದ್ದೀನಿ, ಕೂದಲು ಬಗ್ಗೆ ಮುಖದ್ದು ಎಲ್ಲ ವೀಡಿಯೋಸು ಮಾಡಿದ್ದೀನಿ. ಸೊ ಅದರಲ್ಲಿ ನಿಮಗೆ ಸಿಗುತ್ತೆ. ಸೊ ಆ ಥರ ಡಿಟಾಕ್ಸ್ ವಾಟರ್ ಕುಡಿತಾ ಇದ್ರೂ ಅಷ್ಟೇ, ನಿಮಗೆ ಅದರಲ್ಲೂ ಚಿಯಾ ಸೀಡ್ಸ್ ಹಾಕಿರ್ತೀವಲ್ವಾ, ಲೆಮನ್ ಹಾಕಿರ್ತೀವಿ, ಪುದೀನ ಹಾಕಿರ್ತೀವಿ, ಅದೆಲ್ಲ ಹಾಕಿರೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಶೈನಿಂಗ್ ಬರುತ್ತೆ ಮೇಯ್ನಾಗಿ. ಓಕೆನಾ ಫ್ರೆಂಡ್ಸ್, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕೂದಲು ಬಗ್ಗೆ ಹೇಳಿದ್ದೀನಿ. ಸೊ ಚೆನ್ನಾಗಿ ನಿದ್ದೆ ಮಾಡಬೇಕು ನೀವು. ಓಕೆನಾ, ಚೆನ್ನಾಗಿ ನಿದ್ದೆ ಮಾಡಿ. ಮತ್ತು ಇದು ಸಪೋಟ ಚೆನ್ನಾಗಿ ತಿನ್ಕೊಂಡು ಬನ್ನಿ, ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಆ ಥರ ಎಲ್ಲ ಮಾಡ್ಕೊಂಡು ಬನ್ನಿ, ಅವಾಗ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಜಾಸ್ತಿ ಕೂದಲು ಉದ್ರಲ್ಲ. ಓಕೆನಾ, ಸೊ ಆ ಥರ ಒಂದು ಇದನ್ನು ರೆಮಿಡಿನ ಫಾಲೋ ಮಾಡಿ. ಮತ್ತು ಕೂದಲು ಈ ಥರ ತುಂಬ ಶೈನಿಂಗ್ ಬೇಕು ಅಂದರೆ ನಾನು ವೀಡಿಯೋದಲ್ಲಿ ಮಾಡಿದ್ದೀನಿ, ಅದಕ್ಕೆ ಚೆಕ್ ಮಾಡಿ. ಇನ್ನು ಕೂದಲು ಬಗ್ಗೆ ವೀಡಿಯೋಸ್ ಬೇಕು ಅಂದರೆ ನಂಗೆ ಕಮೆಂಟ್ ಮಾಡಿ, ನಾನು ಇನ್ನೂ ಜಾಸ್ತಿ ಕೂದಲು ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.